ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಬಂಧುಗಳೇ, ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವರದಿಗಳು ಯಾರಾದರೂ ಗಮನಿಸಿದರೆ ಅದು ಇನ್ನೊಬ್ಬ ವಿಶೇಷಚೇತನರಿಗೆ ಶೇರ್ ಮಾಡೋದ್ರ ಮೂಲಕ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸೋದ್ರ ಮೂಲಕ ಅವರಿಗೂ ಸಹಿತ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ತಾವು ಪರೋಕ್ಷವಾಗಿ ಸಹಾಯ ಮಾಡಿದಾಗ ಆಗುತ್ತದೆ ಅಂಥೇಳಿ ಇವತ್ತಿನ ದಿನ ನಾಡಿನಾದ್ಯಂತ ಆಚರಿಸ್ತಕ್ಕಂಥ ದೀಪಾವಳಿ ಹಬ್ಬದ ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿ ಶುಭಾಶಯಗಳು ಕೋರುತ್ತಾ ಮತ್ತು ಎಲ್ಲರ ಜೀವನದಲ್ಲಿ ಶುಭಾಶಯಗಳು ಮತ್ತು ಎಲ್ಲ ಆಶೋತ್ತರಗಳಿಗೆ ದೇವರು ಒಳ್ಳೆ ಶಕ್ತಿ ನೀಡಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಕನಸುಗಳಿಗೆ ದೇವರು ಕೈಗೂಡಿಸಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯನ್ನು ಕೋರ್ತಾ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ನಾಗರಿಕರು ದುಶ್ಚಟಗಳಿಗೆ ಬಲಿಯಾಗದಿರಿ, ಶಿವಾನಂದ್ ಪತ್ತಾರ್ ಸರ್. ಇವರು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯಿತಿ ಬೇವಿನಹಳ್ಳಿ ಸಂಯೋಗದಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಜಾಗೃತಿ ಜಾಥಾ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಕುರಿತು ಪಂಚಾಯಿತಿ ಕಾರ್ಯದರ್ಶಿಗಳಾದಂಥ ಶಿವಾನಂದಪ್ಪ ಪತ್ತಾರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ದುಶ್ಚಟಗಳಿಗೆ ಇಂದಿನ ನಾಗರಿಕರು, ಯುವಕರು, ಮಕ್ಕಳು ಬಲಿಯಾಗದೆ ಆರೋಗ್ಯವಂತ ಜೀವನವನ್ನು ಸಾಗಿಸಬೇಕು. ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದರೆ ಧೂಮಪಾನ, ಮದ್ಯಪಾನ, ತಂಬಾಕು, ಗುಟ್ಕಾ, ಸಿಗರೇಟು ಇಂಥ ಚಟಗಳಿಂದ ದೂರವಿರಬೇಕು. ಹಣ ಕೊಟ್ಟು ಆರೋಗ್ಯವನ್ನು ಹದಗೆಡಿಸಿಕೊಳ್ಳಬಾರದು. ಪ್ರತಿಯೊಬ್ಬರೂ ಆರೋಗ್ಯವಂತ ಗ್ರಾಮ ನಿರ್ಮಾಣ ಮಾಡುವಲ್ಲಿ ನೀವೆಲ್ಲರೂ ಭಾಗಿಯಾಗೋಣ ಎಂದು ತಿಳಿಸಿದರು. ನಂತರ ಜಯಶ್ರೀ ವಣಗೇರಿ ಅಂದರೆ ಇವರು ತಾಲೂಕಿನ MRW ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜಯಶ್ರೀ ವಣಗೇರಿ ಅವರು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ತಿಪ್ಪವ್ವ ಶಿವಪ್ಪ ನಾಯಕ್, ಉಪಾಧ್ಯಕ್ಷರಾದ ನಾಗರಾಜ್ ಬಹದ್ದೂರ್ ಬಂಡಿ, ಸದಸ್ಯರಾದ ಹಾಲಪ್ಪ ತೋಟ, ಮಾಜಿ ಉಪಾಧ್ಯಕ್ಷರಾದ ಮುರಳೀಧರ್ ಬಸರಿಹಾಳ್, ಕಾರ್ಯದರ್ಶಿಗಳಾದ ಶಿವಾನಂದಪ್ಪ ಪತ್ತಾರ್, ಕರ ವಸೂಲಿಗಾರ ಬಸವರಾಜ್ ಗುಟಗನಹಳ್ಳಿ, ಕಂಪ್ಯೂಟರ್ ಆಪರೇಟರ್ ಆದಂಥ ನಿಂಗಪ್ಪ BF, ಆಮೇಲೆ FD ಯಮನೂರಪ್ಪ, ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀ ವಣಗೇರಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ನಿಂಗಪ್ಪ ಕುರಿ, ಸಿದ್ದಲಿಂಗಮ್ಮ ಹಾಲ್ಗುಂಡಿ ಮತ್ತು ಶರಣಪ್ಪ ವನಬಳ್ಳಾರಿ, ರೇಣುಕಾ ಹೆಟ್ನಾಳ್, ಯೋಗೇಶ್ವರ್ ವಾಲಿಕಾರ್ ಮತ್ತು ಕಾಯಕ ಮಿತ್ರ ಮಂಜುಳಾ ಹಾಗೂ ವಿಕಲಚೇತನರು ಹಾಗೂ ಆರೈಕೆದಾರರು ಮತ್ತು ಅನೇಕ ವಿಶೇಷಚೇತನರ ಜೊತೆಗೆ ವಿಶೇಷಚೇತನ ಪಾಲಕರು, ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿ, ಕೊಪ್ಪಳ ಜಿಲ್ಲೆಯವರು, ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಸರ್, ನಿಮಗೆ ಬರ್ಬೇಕು ನೋಡಿ ಸರ್, ಮಸ್ತ್ ಡ್ರಾಯಿಂಗ್ ಮಾಡ್ತೀರಿ ನೀವು ಸರ್. ಕುಡಿತ ಏನಾಯ್ತಲ್ಲ
ಶಕ್ತಿಯಾಗಿದ್ದಾರೆ. ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ಹೊಂದಿದ್ದಾರೆ. ನಶಾಮುಕ್ತ ಅಭಿಯಾನದಲ್ಲಿ ಗರಿಷ್ಠ ಸಂಖ್ಯೆಯ ಯುವಕ ಯುವತಿಯರು ದೇಶದ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಸ್ನೇಹಿತರು, ಕುಟುಂಬ, ಸಮಾಜ ಮುಕ್ತವಾಗುತ್ತೇವೆ. ಹೇಗೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು. ಆದ್ದರಿಂದ ನಾವೆಲ್ಲರೂ ಸೇರಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತಗೊಳಿಸಲು ನಿರ್ಧಾರ ಕೈಗೊಳ್ಳೋಣ. ನನ್ನ ದೇಶವನ್ನು ಮಾದಕ ದ್ರವ್ಯ ಮುಕ್ತಗೊಳಿಸಲು ನನ್ನ ಸಾಮರ್ಥ್ಯಕ್ಕನುಗುಣವಾಗಿ ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತೇನೆ ಎಂದು ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ಹೊಂದಿದ್ದಾರೆ. ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಗರಿಷ್ಠ ಸಂಖ್ಯೆಯ ಯುವಕ ಯುವತಿಯರು